ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ನಟಿ ರಕ್ಷಿತಾ ಪ್ರೇಮ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಆತ್ಮೀಯ ಗೆಳತಿ ಕೂಡ ಹೌದು ದರ್ಶನ್ ಅವರಿಗೆ. ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ಅವರು ಕೂಡ ಬರ್ಕೊಂಡಿದ್ದಾರೆ. ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ, ಖುಷಿಯಾಗಿದೆ, ಖುಷಿ ಈ ದಿನ ಸಂಭ್ರಮಿಸುವ ದಿನ ಅಂತ ಅವರು ಬರ್ಕೊಂಡಿದ್ದಾರೆ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಟಿ ರಕ್ಷಿತಾ ಪ್ರೇಮ್. ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಇವ್ರ ಪತಿ ಕೂಡ ಒಂದ್ಸಲಕ್ಕೆ ಬಂದಿದ್ರು, ಭೇಟಿ ಕೊಟ್ಟಿದ್ರು. ಆಮೇಲೆ ದರ್ಶನ್ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೇಟಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ಹ್ಯಾಪಿ ನ್ಯೂಸ್ ಹ್ಯಾಪಿ ಡೇ ಅಂತ ಹೇಳಿದ್ದಾರೆ. ಅತ್ಯಂತ ಖುಷಿ ಕೊಟ್ಟಂತಹ ವಿಚಾರ ಮತ್ತು ಖುಷಿಯಾದ ದಿನ ಅಂತ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ದರ್ಶನ್ ಜೈಲಿಗೆ ಹೋದಾಗ್ಲಿಂದ ಕೂಡ ಈ ಸಂದರ್ಭ ಕೂಡ ದಿಸ್ ಶಾಲ್ ಪಾಸ್ ಟು ಅಂತೆಲ್ಲ ಅವರು ಬರ್ಕೊಳ್ತಾ ಇದ್ರು. ಮತ್ತೆ ವಿಪರೀತವಾದಂತಹ ಕನ್ಸರ್ನ್ ತೋರಿಸ್ತಾ ಇದ್ರು. ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಆಪ್ತ ಬಳಗದಲ್ಲಿ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಗುರುತಿಸ್ಕೊಂಡಿದ್ರು. ಇನ್ಫ್ಯಾಕ್ಟ್ ಅವರ ಪತಿ ಕೂಡ ಬಹಳ ಕ್ಲೋಸೆಸ್ಟ್ ಫ್ರೆಂಡು. ಸೊ ಫಸ್ಟ್ ಸರ್ಕಲ್ ನಲ್ಲಿ ಈ ರೀತಿ ಒಂದು ಘಟನೆ ಆದ ಬಳಿಕ ಡಿಸ್ಟರ್ಬ್ ಆಗಿತ್ತು ಇಡೀ ಸರ್ಕಲ್. ಇವ್ರು ಆಚೆ ಬರಲಿ ಅಂತ ಕಾಯ್ತಾ ಇದ್ರು. ಈಗ ಫೈನಲಿ ಒಬ್ಬೊಬ್ಬರೇ ತಮ್ಮ ಸಂತಸವನ್ನ ಇನ್ಸ್ಟಾಗ್ರಾಮ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ಈಗ ರಕ್ಷಿತಾ ಪ್ರೇಮ್ ಅವರ ಸರದಿ ಹ್ಯಾಪಿ ಡೇ ಹ್ಯಾಪಿ ನ್ಯೂಸ್ ಅಂತ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಖುಷಿಯಾಗಿದೆ, ಇದು ಖುಷಿ ಕೊಟ್ಟಂತಹ ವಿಚಾರ ಅಂತೆಲ್ಲ ಪೋಸ್ಟ್ ಮಾಡ್ಕೊಂಡಿದ್ದಾರೆ.